Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಮೇಷರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಈ ವರ್ಷದಿಂದ ಏನ್ ಕಾಡ್ತಾ ಇತ್ತು ಅದು ರಿಮೂವ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ದೇವಿಯ ದೇವಸ್ಥಾನಕ್ಕೆ ಕಣ್ಣುಗಳನ್ನ ಸಮರ್ಪಣೆ ಮಾಡ್ತೀನಿ ಅಂತ ಅನ್ಕೊಂಡು ಇನ್ನ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಅದನ್ನ ಸಮರ್ಪಣೆ ಮಾಡಿ ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳಿಗೆ ಈ ವರ್ಷದಲ್ಲಿ ನಿಮ್ಗೆ ಸಿಗದೆ ಇರುವಂತ ಉತ್ತರಗಳು ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಷ್ಟು ದೂರ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಸಂಕಷ್ಟಿನ ಯಾರು ಮಾಡಿಲ್ಲ ಸಂಕಷ್ಟಿನ ಮಾಡ್ಕೊಳ್ಳಿ, ಇದರಿಂದ ಕೂಡ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು. ಯಾರ್ದೋ ನಾಯಿ ಕಳೆದು ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಜೊತೆಗೆ ಪ್ರತಿ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ತಿಂಗಳಲ್ಲಿ ನಿಮ್ಗೆ 2 ಹುಣ್ಣಿಮೆ ಬರ್ತಾ ಇದೆ. ಸೊ 2 ಹುಣ್ಣಿಮೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ ಇನ್ ಪಾಸಿಟಿವ್ ನೋಟ್ ಅಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಹೊಸದೇನೋ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ಲಾಭ ಬರುತ್ತೆ ಅನ್ಕೊಂಡಿರ್ತೀರಾ, ಸ್ವಲ್ಪ ಅದು ಏರುಪೇರು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರಿಗೋ ಅಮ್ಮ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಮೇಷರಾಶಿಯವರು ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಮಗುದು ಬರ್ತ್ಡೇ ದಿನ ದೊಡ್ಡದು ಬಾಲ್ ಗೌನ್ ಬರುತ್ತಲ್ಲ, ಸಿಂಡ್ರೆಲಾ ಗೌನ್ ತರ ಡ್ರೆಸ್, ಅದನ್ನ ಹಾಕಿ ಏನೋ ಎಳ್ದಾಟ ಮಾಡ್ಕೊಂಡು ಬಿದ್ದು ಪೆಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ವಿದೇಶದಲ್ಲಿರುವಂತ ಹುಡುಗಿನ ಮದುವೆ ಆಗಿ ಸೆಟ್ಲ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಐಸ್ ಕ್ರೀಮಿನಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಐಸ್ ಕ್ರೀಮ್ ತಿನ್ನಕ್ಕಿಂತ ಮುಂಚೆ ಯೋಚನೆ ಮಾಡಿ ತಿನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರ ಆರಾಧನೆಗೆ ಹೊರಟಂತ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ದಾರಿಲಿ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಮಥಿಂಗ್ ನೀರಲ್ಲಿ ಆಟ ಆಡ್ಬೇಕಾದ್ರೆ ಮಗುಗೆ ಏನೋ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಂತಾ ಕ್ಲಾಸ್ ವೇಷ ಹಾಕೊಂಡು ಯಾರೋ ಮೋಸ ಮಾಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಮಾಲ್ಗಳಲ್ಲಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಆ ಥರದ್ದು ಇದೆ. ಮಾಲ್ಗಳಲ್ಲಿ ಹೋದಾಗ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಹೊಸ ಕಾರ್ ತಗೊಂಡು ಲಾಂಗ್ ಡ್ರೈವ್ ಹೋದಾಗ ಒಂದಷ್ಟು ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು ಇದೆ. ದಯವಿಟ್ಟು ಕ್ಷಮಿಸಿ, ಇಲ್ಲೊಂದು ಮಾಹಿತಿ ಇದೆ, ಗೊತ್ತಿಲ್ಲ ಎಲ್ಲಿ ಅಂತ. ಬಾಹುಬಲಿಯ ವಿಗ್ರಹ ನೆಲಕ್ಕೆ ಬಿದ್ದು ಹೋಗುತ್ತೆ, ಸಿಡಿಲು ಹೊಡೆದು ಅಥವಾ ಹಾಗೆ ಏನೋ ಸೀಳು ಬಿಟ್ಟು ಅದು ಬಿದ್ದು ಹೋಗುತ್ತೆ ಅನ್ನುವಂಥದ್ದು ಇದೆ. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಬಂದಿದ್ದನ್ನ ಹೇಳ್ತಾ ಇದ್ದೀನಿ. ಇದು ನಿಜ ಇರ್ಬೋದು, ಇಲ್ದಿರ ಇರ್ಬೋದು. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಮತ್ತೆ ಯಾರೋ ನಿಮ್ಮಿಂದ ದೂರ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಮಗುವಿನ ಆರೋಗ್ಯ, ಎಸ್ಪೆಷಲಿ ಗಂಡ್ಮಕ್ಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ಒಂದು 5ರಿಂದ 8 ವರ್ಷಗಳ ಗಂಡ್ಮಕ್ಳೇನಿದ್ದಾರೆ ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅವರ ಫ್ರೆಂಡ್ ಸರ್ಕಲ್ ಅಥವಾ ಅವ್ರು ಏನ್ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ಇದ್ರ ಬಗ್ಗೆ ಗಮನನ ಕೊಡಿ. ರಿಯೂನಿಯನ್ ಎನರ್ಜಿ ಇದೆ. ಸೊ ನಿಮ್ಮನ್ನ ಬಿಟ್ಟು ಹೋಗಿದ್ದವರು ವಾಪಸ್ ಬರುವಂತ ಸಾಧ್ಯತೆ ಇದೆ. ನಿಮ್ಮಿಂದ ದೂರ ಆಗಿದ್ದಂತ ಅಥವಾ ನಿಮ್ಗೆ ಸಾಲ ಬಾಕಿ ಇದ್ದಂಥವ್ರೆಲ್ಲರೂ ದುಡ್ಡು ತಂದು ಅವ್ರಾಗ ಅವರೇ ತಂದು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಮೇಷರಾಶಿಯವರಿಗೆ ಹೆಚ್ಚಿನ ಧನಲಾಭ ಆಗುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಒಂದು ಕಾನೂನಿನ ವಿಚಾರವಾಗಿ ಸಮಸ್ಯೆಗಳು ಉದ್ಭವ ಆಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮಕ್ಕಳು ಡ್ರೈವ್ ಮಾಡುವಂತ ಗಾಡಿ, ಬೈಕ್ ಅಥವಾ ಕಾರ್ ಈ ಥರದ್ದೇನೋ ಬೇರೆ ಮಕ್ಕಳು ಕಿತ್ಕೊಳ್ಳೋದಕ್ಕೆ ಹೋಗಿ ಮಗುನ ಬೀಳಿಸಿ ತಲೆಗೇನೋ ಪೆಟ್ ಮಾಡ್ತಾರೆ, ಅದು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಎಮೋಷನಲ್ ಆಗ್ತೀರಾ, ಒಂದಷ್ಟು ವಿಚಾರಗಳಲ್ಲಿ ಕಣ್ಣೀರ್ ಹಾಕುವಂಥದ್ದು ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ. ಈ ವರ್ಷದ ಅತ್ಯುತ್ತಮ ತಿಂಗಳು ಇದು ಅಂತ ಅನ್ಕೊಂಡಿದ್ದೀರಾ.
ಬಟ್ ಸ್ವಲ್ಪ ವೇರಿಯೇಷನ್ ಅಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕೈಯಿಂದ ಏನು ಚೆಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಚೆಲ್ಲಿ ಹೋದಾಗ ಒಂದು ದೊಡ್ಡ ರಹಸ್ಯ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಏನ್ ಚೆಲ್ತೀರಾ ಅದು ಗೊತ್ತಿಲ್ಲ. ಬಟ್ ನಿಮ್ ಕೈಯಿಂದ ಏನು ಚೆಲ್ತೀರಾ, ಚೆಲ್ದಾಗ ಒಂದು ದೊಡ್ಡ ರಹಸ್ಯ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ದುಡ್ಡನ್ನ ತುಂಬಾ ವೇಸ್ಟ್ ಮಾಡ್ತಿದ್ದೀರಾ, ಮಾಡಬೇಡಿ ಅನ್ನುವಂಥದ್ದು ಇದೆ. ಮೇಷರಾಶಿಯವರಿಗೆ ಮಗುಗೋಸ್ಕರ ಒಂದು ಸ್ಪೆಷಲ್ ಆಗಿ ಏನೋ ಇವೆಂಟ್ ಪ್ಲಾನ್ ಮಾಡ್ತೀರಾ. ಆವಾಗ ಸಮಥಿಂಗ್ ಏನೋ ಮ್ಯಾಜಿಕಲ್ ರೀತಿ ಬದಲಾಗತ್ತೆ ನಿಮ್ಮ ಮಗು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ದೇವರ ಹರಕೆ ಇದೆ, ತೀರ್ಸ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಸ್ಪೆಷಲ್ ಬೆಡ್ ಮಾಡ್ಸಕ್ಕೆ ಹೋದಾಗ ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ನಿಮ್ಮ ಬೆಡ್‌ಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಸದ್ಯಕ್ಕೆ ಫಾರಿನ್ ಟ್ರಿಪ್ಪಿಗೆ ಹೋಗೋದು ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ದುಡ್ಡನ್ನ ತಗೊಂಡು ಓಡೋಗಿದ್ದವರು ಬಂದು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೊಸ ರೀತಿಯ ವಾಹನ ಮಾರ್ಕೆಟಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಹಾಸ್ಪಿಟ್ಲಿಗೆ ಹೋಗೋ ಮಧ್ಯದಲ್ಲೇನೆ ಅವರಿಗೆ ಬೇಬಿ ಆಗೋಗುತ್ತೆ. ಸೊ ಹಾಸ್ಪಿಟ್ಲಿಗೆ ಹೋಗೋದಿದ್ರೆ ಬೇಗ ಹೋಗಿ ಅನ್ನುವಂಥದ್ದು ಇದೆ. ಒಬೆಸಿಟಿನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಹೊಸ ಪರೀಕ್ಷೆ ಬರೆಯುವಂಥ ಆಪಾದನೆ ಬರುತ್ತೆ ಅನ್ನುವಂಥದ್ದು ಇದೆ. ಏನಿದು ಆಪಾದನೆ ಗೊತ್ತಿಲ್ಲ. ಸಮಥಿಂಗ್ ಆ ಥರದ್ದೇನೋ ಹೊಸ ರೂಲ್ಸ್ ತಗೊಂಬರ್ತಾರೇನೋ. ನಿಮ್ಮ ಅಜ್ಜಿ ಅಥವಾ ವಯಸ್ಸಾಗಿರೋ ವ್ಯಕ್ತಿ ಯಾರೋ ನಿಮ್ಮ ಮನೇಲಿರೋರು ಅವರು ಎಂಡ್ ಆಗ್ತಾರೆ. ಅವ್ರ ಟೈಮ್ ಪೀರಿಯಡ್ ಮುಗೀತು. ಆ ಥರದ್ದು ಇದೆ. ಸೊ ಸ್ವಂತ ಮನೆಗೆ ಹೋಗುವಂಥ ಕನಸು ಕನಸಾಗಿ ಉಳಿದೋಗಿದೆ ಅನ್ಕೊಂಡಿರೋರಿಗೆ ಒಂದು ಆಶಾವಾದ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಂತ ಮನೆ ಖರೀದಿ ಮಾಡುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕೈಗೂಡಿ ಬರ್ತಾ ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ. ಅದನ್ನ ಮೀರಿ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜಾಗತಿಕ ಮಟ್ಟದಲ್ಲಿ ಒಂದೆರಡು ಅವಘಡಗಳು ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಟ್ರೈನ್‌ನಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಟ್ರೈನಿಗೆ ಬೆಂಕಿ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಏನೋ ಒಂದು ವರ್ಡ್ ಕೇಳ್ತಾ ಇದೆ ಗುಂಡ್ರು ಗೋಬಿ ಅಂತ. ಸಮಥಿಂಗ್ ಏನೋ ಯಾರೋ ನಿಮ್ಮನ್ನ ಬೈತಾ ಇರಬಹುದು. ಸೊ ಅದರ ಅರ್ಥ ಅವ್ರು ತಿಳ್ಕೊಂಡಿದ್ರೆ ಸೊ ಆದಷ್ಟು ಬೇಗ ಅದು ಅವರೇ ಆಗ್ತಾರೆ ಅನ್ನುವಂಥ ಭರವಸೆ ಇಲ್ಲಿ ಇದೆ. ಬಹಳಷ್ಟು ಶಾಕಿಂಗ್ ನ್ಯೂಸ್ ನ್ಯೂಸ್ 18 ಚಾನೆಲ್ ಅಲ್ಲಿ ನೋಡ್ತೀವಿ ಅಂತ ಅನ್ನಿಸ್ತಾ ಇದೆ. ಯಾಕೋ ನ್ಯೂಸ್ 18 ಅಂತ ಕೇಳಿಸ್ತಾ ಇದೆ ಇಲ್ಲಿ. ಆ ಥರ ಶಾಕಿಂಗ್ ನ್ಯೂಸ್ ಕೇಳ್ತೀವಿ ಅನ್ನುವಂಥದ್ದು ಇದೆ. ವಿಚಿತ್ರವಾದಂತಹ ಪ್ರಾಣಿ ಒಂದು ಬೆಂಗಳೂರಿನ ನಗರಗಳಲ್ಲಿ ಕಾಣಿಸ್ಕೊಳ್ತದೆ ಅನ್ನುವಂಥದ್ದು ಇದೆ. ಮರಗಳನ್ನ ಕಡಿಬೇಡಿ. ಮರಗಳನ್ನ ಕಡಿಯೋದ್ರಿಂದ ಒಂದಷ್ಟು ಏನೋ ತೊಂದರೆ ಆಗಿ ಒಂದಷ್ಟು ಕ್ರೈಸಿಸ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಜೆಟ್ ಪ್ಲೇನ್ ತಗೊಳ್ಳುವಂಥದ್ದು ಇದೆ. ಸೊ ಎಲ್ಲೋ ಫಾರಿನ್‌ಗೆ ವೆಕೇಷನ್‌ಗೆ ಸ್ವಂತ ಏರೋಪ್ಲೇನಲ್ಲಿ ಅಥವಾ ಏನದು ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಕೆಲವರು ಫಾರಿನ್‌ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬಗ್ಗೆ ಯಾರೋ ಗಾಸಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ಯಾರನ್ನೋ ಬೆದರಿಸ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ. ಆ ಥರದ ಎನರ್ಜಿ ಕೂಡ ಇದೆ ಇಲ್ಲಿ. ಯಾರೋ ದೊಡ್ಡದಾಗಿರುವಂಥ ಗಿಫ್ಟ್ ತಗೊಂಡು ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಮೇಕ್ ಶ್ಯೂರ್ ಅದು ಪಾಸಿಟಿವ್ ಆಗಿ ಇದೆ ಅಂತ. ಸೊ ಅದ್ರಲ್ಲಿ ಏನೋ ಸ್ವಲ್ಪ ಹೆವಿ ಎನರ್ಜಿ ಇರುವಂಥ ವಸ್ತುನ ತಗೊಂಡು ಬರ್ತಾರೆ ನಿಮ್ಮ ಮನೆಗೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ.
ಸ್ವಲ್ಪ ನೆಗೆಟಿವಿಟಿಯಿಂದ ಕಣ್ಣೀರು ಹಾಕುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ನಿಮ್ಗೆ ಯಾರಾದ್ರೂ ಕಪ್ ಕೊಟ್ರೆ ಇಟ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ಮೈನಿಂಗಲ್ಲಿ ಸಮಥಿಂಗ್ ಏನೋ ವಿಶೇಷವಾದಂಥದ್ದು ಭೂಮಿಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಲೈಕ್ ಅದು ಸಿಲ್ವರು ಅಲ್ಲ, ಅಂದ್ರೆ ಕಲ್ಲಿದ್ಲು ಅಲ್ಲ, ಸಮಥಿಂಗ್ ಏನೋ ಒಂಥರ ಯುರೇನಿಯಂ ಸಮಥಿಂಗ್ ಏನೋ ಹೊಸ ಮೆಟೀರಿಯಲ್ ತರ ಅಥವಾ ಹಳೆ ಮೆಟೀರಿಯಲ್ ಸಮಥಿಂಗ್ ಏನೋ ಲೈಕ್ ಸಿಲ್ವರ್ ರಿಲೇಟೆಡ್ ಇದೆ, ಆದ್ರೆ ಸಿಲ್ವರ್ ಅಲ್ಲ. ಆ ಥರದ್ದೇನೋ ಇದೆ. ಸೊ KQPRY ಲೆಟರ್ ಕಾಣಿಸ್ತಾ ಇದೆ. 4, 8, 9, 3 ನಂಬರ್ ಕಾಣಿಸ್ತಾ ಇದೆ. ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ, ಮಿಥುನ, ವೃಶ್ಚಿಕ, ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಟ್ರಿಪ್ಪು ಹ್ಯಾಪಿಯಾಗಿರುತ್ತೆ, ಹೋಗ್ಬಿಟ್ಟು ಬರಬಹುದು ಅನ್ನುವಂಥದ್ದು ಇದೆ. ಮತ್ತೆ ಜನನಿ ಬೀಡಾದ ಸ್ಥಳಗಳಲ್ಲಿ ರಕ್ತದ ಓಕುಳಿ ಆಡಬೇಕು ಅಂತ ಯಾರೋ ದುಷ್ಟರು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಐ ಮೀನ್ ನಮ್ಮ ಜಮ್ಮುಲಿ ಆಯ್ತಲ್ಲ, ಆ ಥರನೇ ಯಾರೋ ಪ್ಲಾನ್ ಮಾಡಿದರೆ ಸಮಸ್ಯೆ ಮಾಡೋದಕ್ಕೆ ಅನ್ನುವಂಥದ್ದು ಇದೆ. ಹುಷಾರಾಗಿ ಇರಿ. ಮೇಷರಾಶಿಯಲ್ಲಿ ಕೆಲವರಿಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಾಗಬಹುದು, ಅಥವಾ ನೀವೆಲ್ಲೋ ಹೊರಡಬೇಕು ಅಂದಾಗ ಪೀರಿಯಡ್ ಪ್ರಾಬ್ಲಮ್ ಆಗಬಹುದು. ಬಿ ಕೇರ್ಫುಲ್. ಸೊ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೋ ಮಗುನ ಬೇಕು ಬೇಕು ಅಂತ ಹಠ ಮಾಡಿ ಮಗು ಹುಟ್ಟಿದ್ಮೇಲೆ ರೋಡಲ್ಲಿ ಬಿಸಾಕಿ ಈಗ ಅಳ್ತಿದ್ದಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಸೊ ಮಕ್ಕಳು ಹೇರಕ್ ಹೋಗ್ಬೇಡಿ. ಎಷ್ಟೋ ಜನ ಮಕ್ಳಿಲ್ಲ ಅಂತ ತೊಂದರೆ ಪಡ್ತಿದ್ದಾರೆ. ಅಂಥದ್ರಲ್ಲಿ ನಿಮಗ್ ಮಗು ಆದ್ರೆ ತಗೊಂಡೋಗಿ ರೋಡ್ ಮೇಲೆ ಎಸಿತಿರಲ್ಲ, ನೀವೆಂಥವ್ರು? ಸೊ ಬೇರೆಯವರು ಮಾಡಿರೋ ದೌರ್ಜನ್ಯಕ್ಕೆ ನಿಮ್ಗೆ ಹಾಗಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಲೇ ಪರಿಹಾರ ಮಾಡ್ಕೊಳ್ಬಹುದಿತ್ತು. ಆದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕಿ. ಸೊ ಒಳ್ಳೆ ರೀತಿಲಿ ಬದುಕನ್ನ ಕಟ್ಕೊಳ್ಳಿ. ದಪ್ಪ ದಪ್ಪ ಮೀಸೆ ಇರುವಂತ ವ್ಯಕ್ತಿ ನಿಮ್ಮ ಮನೆಯ ಸುತ್ತಮುತ್ತ ಓಡಾಡ್ತಿದ್ದಾರೆ. ನಿಮ್ಮ ಜಾಗ ಜಮೀನಿನ ವಿಚಾರವಾಗೋ ಅಥವಾ ಭೂಮಿಯೊಳಗಿನ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಅಥವಾ ಪಡ್ಕೊಳ್ಳುವಂತ ವಿಚಾರವಾಗೋ ಆ ವ್ಯಕ್ತಿ ಸ್ವಲ್ಪ ನೆಗೆಟಿವಿಟಿನ ತಗೊಂಡು ಓಡಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮೇಷರಾಶಿ ಅವರ ಜಾಗ ಜಮೀನಿನ ವಿಚಾರವಾಗಿ. ಬಹಳಷ್ಟು ವಿಧಾನಗಳಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗತ್ತೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಊರಾಚೆ ಮಾರಿ ಕೂತವಳೆ, ಮಾರಿ ಕುಣಿತೈತೆ, ಕಾಣೋದಿಲ್ವೇನೋ ನಿನ್ ಕಣ್ಣಿಗೆ ಮಂಕೆ, ಬಂದು ಊರ ಆಚೆ ಕೂತಿರೋ ಮಾರಿಗೆ ತಣಿಗೆ ಹಾಕಿ ಜೀವನನ ಸಫಲ ಮಾಡ್ಕೊಳ್ಳೋ ಅಂತ ಸುದ್ದಿ ಏನೋ ಇಲ್ಲಿ ಕೇಳಿಸ್ತಾ ಐತೆ. ಆ ಥರದ್ದೇನೋ ಕೇಳಿಸ್ತಾ ಐತೆ. ಸೊ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಬಾಲಗ್ರಹ ಅಥವಾ ಅಮ್ಮ ಬರುತ್ತಲ್ಲ, ಆ ಥರದ್ದೇನೋ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು. ಒಂದಷ್ಟು ಸಲಿಂಗಕಾಮಿಗಳು ದೇಶದ್ರೋಹನ ಮಾಡ್ತಿದ್ದಾರೆ. ಸ್ವಲ್ಪ ಅವರು ನಿಮ್ಮ ಮನೆಯ ಸುತ್ತಮುತ್ತ ಇದ್ರೆ ಎಚ್ಚರಿಕೆನ ವಹಿಸಿ, ಅದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಟ್ರಾಪಿಂಗ್ ವಿಡಿಯೋಸ್ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೈಲಿನಲ್ಲಿ ಇರೋರು ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳು ನಿಮ್ಗೆ ಪಾಸಿಟಿವ್ ಆಗಿ ಬಂದಿದೆ. ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಬಟ್ ಸಾಕಷ್ಟು ವಿಚಾರಗಳಲ್ಲಿ ಎಚ್ಚರಿಕೆನ ವಹಿಸಿ, ತುಂಬಾ ಪ್ರೀತಿಯಿಂದ ಪ್ರೀತಿಯಾಗಿ ನಿಮ್ ಜೀವನದಲ್ಲಿ ಏನೋ ಒಂದು ಬರೋದ್ರಲ್ಲಿ ಇದೆ. ಆ ಪ್ರೀತಿನ ಗೌರವಿಸಿ ಅನ್ನುವಂಥದ್ದು ಕೂಡ ಇದೆ.
ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.